ಕೇಂದ್ರ ಸರ್ಕಾರವು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ದರ ಹೆಚ್ಚಿಸಿದೆ. 50 ರೂಪಾಯಿಯಷ್ಟು ಒಮ್ಮೆಲೆ ಹೆಚ್ಚಳ ಮಾಡಿದ್ದು ಗ್ರಾಹಕರಿಗೆ ಬರೆ ಬಿದ್ದಿದೆ. ಇನ್ನೊಂದೆಡೆ ವಿತರಕರು ಗ್ರಾಹಕರಿಗೆ ಮತ್ತೊಂದು ಬರೆ ಎಳೆಯಲು ಸಿದ್ಧರಾಗಿದ್ದಾರೆ. ಬೇಡಿಕೆ ಈಡೇರಿಸಲು ಎಲ್ಪಿಜಿ ಸಿಲಿಂಡರ್ ವಿತರಕರ ಸಂಘವು 3 ತಿಂಗಳ ಗಡುವು ನೀಡಿದೆ. ಈಡೇರದಿದ್ದರೆ ಮನೆ ಬಾಗಿಲಿಗೆ ಬರುತ್ತಿದ್ದ ಸಿಲಿಂಡರ್ ಬರುವುದು ಸ್ಥಗಿತಗೊಳ್ಳಲಿದೆ. ಕಮಿಷನ್ ಹೆಚ್ಚಳಕ್ಕೆ ಆಗ್ರಹ. ಎಲ್ಪಿಜಿ ಸಿಲಿಂಡರ್ ವಿತರಣೆಯಲ್ಲಿ ಕನಿಷ್ಠ ರೂಪಾಯಿ 150 ಕಮಿಷನ್ ನೀಡಬೇಕು ಎಂದು ಒಕ್ಕೂಟವು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಆಗ್ರಹಿಸಿದೆ. ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಅನಿಲ ಪೂರೈಕೆಯಾಗಬೇಕು. ಆದರೆ ಬೇಡಿಕೆ ಇಲ್ಲದಿದ್ದರೂ ತೈಲ ಕಂಪನಿಗಳು ಗೃಹ ಬಳಕೆಯಿತರ ಸಿಲಿಂಡರ್ಗಳನ್ನು ವಿತರಕರಿಗೆ ಬಲವಂತವಾಗಿ ಕಳುಹಿಸುತ್ತಿವೆ ಎಂದು ದೂರಿದೆ. ಎಲ್ಪಿಜಿ ವಿತರಕರ ಸಂಘವು ಸರ್ಕಾರಕ್ಕೆ ಮುಷ್ಕರದ ಎಚ್ಚರಿಕೆ ನೀಡಿದೆ. 3 ತಿಂಗಳ ಒಳಗೆ ತನ್ನ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಷ್ಕರ ನಡೆಸುವುದಾಗಿ ಸಂಘ ಆರೋಪಿಸಿದೆ. ಪ್ರತಿಭಟನೆಗೆ ಮುಂದಾದರೆ ನಿಮ್ಮ ಮನೆಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ನಿಲ್ಲುವುದು ಗ್ಯಾರಂಟಿ.